ಇವತ್ತು ನಾವು ಮಾತಾಡ್ತಿರೋದು ಇತ್ತೀಚೆಗೆ ಸೌತ್ ಇಂಡಸ್ಟ್ರಿಯಲ್ಲಿ ಸೈಲೆಂಟ್ ಆಗಿ ಬಂದು ಸೌಂಡ್ ಮಾಡ್ತಿರೋ ಬ್ಯೂಟಿ ಸಿನಿಮಾದ ಬಗ್ಗೆ. ಇದರಲ್ಲಿ ದೊಡ್ಡ ಸಸ್ಪೆನ್ಸ್ ಕೂಡ ಇದೆ. ಹಾಗಾದ್ರೆ ಈ ಸಿನಿಮಾ ಹೇಗಿದೆ, ಯಾರಿಗೆಲ್ಲ ಇಷ್ಟ ಆಗತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಇದು ಒಬ್ಬ ತಂದೆ ಮತ್ತು ಮಗಳ ಕಥೆ. ನಾಯಕ ನರೇಶ್ ಅವರು ಒಬ್ಬ ಮಧ್ಯಮ ವರ್ಗದ ತಂದೆ. ತನ್ನ ಮಗಳೇ ಅವರ ಪ್ರಪಂಚ. ಮಗಳು ಒಬ್ಬ ಹುಡುಗನನ್ನ ಪ್ರೀತಿಸ್ತಾಳೆ. ಇಲ್ಲಿಯವರೆಗೆ ಇದು ಸಿಂಪಲ್ ಲವ್ ಸ್ಟೋರಿ ಥರ ಅನ್ಸಿದ್ರೂ ಮಗಳು ಇದ್ದಕ್ಕಿದ್ದಂತೆ ನಾಪತ್ತೆಯಾದಾಗ ಕಥೆ ಪೂರ್ತಿ ಬದಲಾಗತ್ತೆ. ಅವಳನ್ನ ಹುಡುಕೋ ಪ್ರಯತ್ನದಲ್ಲಿ ಏನೆಲ್ಲ ಸತ್ಯಗಳು ಬಯಲಾಗ್ತವೆ ಅನ್ನೋದೇ ಈ ಸಿನಿಮಾದ ಹೈಲೈಟ್. ಪ್ಲಸ್ ಪಾಯಿಂಟ್ಸ್: ನಟ ನರೇಶ್ ಅವರು ಪ್ರತಿಯೊಂದು ಎಮೋಷನಲ್ ಸೀನ್ನಲ್ಲೂ ನಿಮ್ಮ ಕಣ್ಣಲ್ಲಿ ನೀರ್ ತರಿಸ್ತಾರೆ. ಇನ್ನು ಅಂಕಿತ್ ಕೊಯ್ಯಾ ಅವರ ಪಾತ್ರಕ್ಕೆ 2 ಶೇಡ್ ಇದೆ. ಅದನ್ನವರು ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಸಿನಿಮಾ ನೋಡ್ತಾ ಇದ್ರೆ ನಮ್ಗೆ ಕಥೆ ಹೀಗೆ ಇರಬಹುದು ಅಂತ ಗೆಸ್ ಮಾಡ್ತೀವಿ. ಆದ್ರೆ ಕ್ಲೈಮ್ಯಾಕ್ಸ್ನಲ್ಲಿ ಬರೋ ಆ ಟ್ವಿಸ್ಟ್ ಯಾರೂ ಊಹಿಸಿರೋದಕ್ಕೆ ಸಾಧ್ಯವಿಲ್ಲ. ಅದು ಇಡೀ ಸಿನಿಮಾದ ತೂಕವನ್ನೇ ಹೆಚ್ಚಿಸುತ್ತೆ. ಇಂದಿನ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಹೆಣ್ಣು ಮಕ್ಕಳು ಮತ್ತು ಪೋಷಕರು ಎಷ್ಟು ಜಾಗರೂಕರಾಗಿರಬೇಕು ಅನ್ನೋದನ್ನ ಡೈರೆಕ್ಟರ್ JSS ವರ್ಧನ್ ಅವರು ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ. ಮೈನಸ್ ಪಾಯಿಂಟ್ಸ್: ಫಸ್ಟ್ ಹಾಫ್ ಅಂದ್ರೆ ಸಿನಿಮಾದ ಮೊದಲ ಭಾಗ ಸ್ವಲ್ಪ ನಿಧಾನ ಅನ್ಸುತ್ತೆ. ಲವ್ ಸೀನ್ಗಳು ಮತ್ತು ಹಾಡುಗಳು ಕಥೆಯನ್ನ ಎಳೀತಿರೋ ಥರ ಭಾಸವಾಗುತ್ತೆ. ಕೆಲವು ಸನ್ನಿವೇಶಗಳು ನಮಗೆ ಹಳೆಯ ಸಿನಿಮಾಗಳನ್ನ ನೆನ್ಪು ಮಾಡುತ್ತವೆ. ಅಂದ್ರೆ ಆ ಸಸ್ಪೆನ್ಸ್ ಶುರುವಾಗೋವರೆಗೂ ಇದೊಂದು ಮಾಮೂಲಿ ಸಿನಿಮಾ ಅಂತ ಅನ್ಸೋ ಚಾನ್ಸಸ್ ಇದೆ. ಕೆಲವು ಕಡೆ ಟೆಕ್ನಿಕಲ್ ಆಗಿ ಸಿನಿಮಾ ಅಷ್ಟೊಂದು ರಿಚ್ ಆಗಿ ಕಾಣಿಸೋದಿಲ್ಲ. ಫೈನಲ್ ಆಗಿ ಹೇಳ್ಬೇಕಂದ್ರೆ ಬ್ಯೂಟಿ ಕೇವಲ ಮನರಂಜನೆಯ ಸಿನಿಮಾ ಅಲ್ಲ, ಇದು ಪ್ರತಿಯೊಂದು ಫ್ಯಾಮಿಲಿಗೆ ಒಂದು ಎಚ್ಚರಿಕೆ. ನಿಮ್ಗೆ ಎಮೋಷನಲ್ ಕಥೆಗಳು ಮತ್ತು ಕೊನೆಯಲ್ಲಿ ಒಂದು ಶಾಕಿಂಗ್ ಟ್ವಿಸ್ಟ್ ಬೇಕು ಅಂದ್ರೆ ಈ ಸಿನಿಮಾವನ್ನ ಖಂಡಿತ ಮಿಸ್ ಮಾಡಬೇಡಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ.